ಹಾಯ್ ಹಲೋ ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ನಮಸ್ಕಾರಗಳು. 2026-27ನೆಯ ವರ್ಷಕ್ಕೆ ಕಲಿಕಾ ಸುಗಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ತರಗತಿಯಲ್ಲಿ ಇಂದು ಪಾಠ ಬೋಧನೆ ಮಾಡುವಾಗ ಶಿಕ್ಷಕರಾದ ನಾವು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತೇವೆ. ಮೊದಲನೆಯದಾಗಿ 1ರಿಂದ 5ನೆಯ ತರಗತಿಯ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸುವಾಗ ಹೊಸ ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಕಳೆದ ವರ್ಷ ರಾಜ್ಯದಾದ್ಯಂತ ಕನ್ನಡ ಶಿಕ್ಷಕರಿಗಾಗಿ ಕಲಿಕಾ ಸುಗಮವು ಕಲಿಕೆಯನ್ನು ಸುಗಮವಾಗಿಸಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಂತೆ ಈ ವರ್ಷವೂ ಸಹ ಹೊಸ ಹೊಸ ಬೋಧನಾ ವಿಧಾನವನ್ನು ಅಳವಡಿಸಿಕೊಳ್ಳಲು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಾಗಾರವು ಚಟುವಟಿಕೆಗಳ ಆಧಾರಿತವಾಗಿದ್ದು TLM ಅಂದರೆ ಟೀಚರ್ ಲರ್ನಿಂಗ್ ಮೆಟೀರಿಯಲ್ಸ್ಗಳನ್ನು ತಯಾರಿಸುವ ವಿಧಾನವನ್ನು ಕಲಿಯೋಣ. ಈ ವರ್ಷದಲ್ಲಿ 2 ಹಂತದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಮೊದಲನೆಯ ಹಂತ 1ರಿಂದ 5ನೇ ತರಗತಿ ಅರ್ಲಿ ಲ್ಯಾಂಗ್ವೇಜ್. ಏಕೆಂದರೆ ಮಕ್ಕಳಿಗೆ ಬಹಳಷ್ಟು ಮುಖ್ಯವಾಗಿರುವುದಂದರೆ ಮತ್ತು ನಮ್ಮ ಶಿಕ್ಷಕರಿಗೂ ಬಹಳ ಇಂಪಾರ್ಟೆಂಟ್ ಅಂದರೆ ಅರ್ಲಿ ಲ್ಯಾಂಗ್ವೇಜ್. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಮಕ್ಕಳಿಗೆ ಕಲಿಕೆಯನ್ನು ಹೇಗೆ ಸುಗಮಗೊಳಿಸಬಹುದು, ಹೇಗೆ ಕಲಿಸಲಿಕ್ಕೆ ಸರಳವಾಗುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ಮೊದಲನೇ ಹಂತ ಅದಾಗಿರುತ್ತದೆ. ಇನ್ನು 2ನೇ ಹಂತ 6ರಿಂದ 10ನೆಯ ತರಗತಿಯ ಶಿಕ್ಷಕರಿಗೆ ಅಂದರೆ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವುದಿರ್ಬೋದು, ಅಥವಾ ಲೆಸನ್ ಪ್ಲಾನ್ ಮಾಡುವುದಿರ್ಬೋದು, ಅಥವಾ ಹೊಸ ಹೊಸ ಬೋಧನಾ ವಿಧಾನಗಳು, ವ್ಯಾಕರಣಾಂಶಗಳು, ಹೀಗೆ ಹಲವಾರುಗಳ ಬಗ್ಗೆ ತಿಳಿದುಕೊಳ್ಳಲು. ಅಷ್ಟೇ ಅಲ್ಲದೆ ನಿಮ್ಮ ಶಾಲೆಯಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಬೇಕಾಗಿ ವಿನಂತಿ. ನಮ್ಮನ್ನು ಸಂಪರ್ಕಿಸಿ. ಹಾಗೆಯೇ ಈಗಾಗಲೇ ಅನೇಕ ಶಾಲೆಗಳಲ್ಲಿ ನಮ್ಮನ್ನು ಸಂಪರ್ಕಿಸಿ ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ ಅಂತಲೂ ಸಹ ಹೇಳಬಹುದು. ಏಕೆಂದರೆ ಏಪ್ರಿಲ್ ಅಥವಾ ಮೇ ತಿಂಗಳ ಶಾಲೆಗಳು ಪ್ರಾರಂಭವಾಗುವ ಸಂದರ್ಭದಲ್ಲಿ ಪ್ರತಿ ಶಾಲೆಯಲ್ಲಿ ವರ್ಕ್ಶಾಪ್ ನಡೀತಾ ಇರ್ತವೆ. ಆ ವರ್ಕ್ಶಾಪಿನಲ್ಲಿ ನಾವು ಯಾವುದೋ ಇಂಗ್ಲಿಷ್ ವರ್ಕ್ಶಾಪಿನ ಜೊತೆಗೆ ಅಥವಾ ಮ್ಯಾಥ್ಸ್ ವರ್ಕ್ಶಾಪ್ಗಳ ಜೊತೆಗೆ ಅಥವಾ ಇನ್ನಿತರ ಯಾವುದೇ ಸಬ್ಜೆಕ್ಟ್ ವರ್ಕ್ಶಾಪ್ಗಳ ಜೊತೆಗೆ ಕುಳಿತುಕೊಳ್ಳುವುದಕ್ಕಿಂತ ನಮ್ಮದೇ ಆದಂಥ ಕನ್ನಡ ಶಿಕ್ಷಕರಿಗಾಗಿ ಸಾಕಷ್ಟು ಕಾರ್ಯಾಗಾರಗಳು ನಡೀತಾ ಇದ್ದಾವೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಶಾಲೆಯಲ್ಲಿ ಈ ರೀತಿ ಅವಕಾಶವಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ. ಕಲಿಕಾ ಸುಗಮ ಶೈಕ್ಷಣಿಕ ಪರಿಕಲ್ಪನೆ ಮತ್ತು NEP NCF ವಿಚಾರಗಳು, NEP NCF ಚಟುವಟಿಕೆ ಆಧಾರಿತ 1ರಿಂದ 5ನೇ ತರಗತಿಯವರೆಗೂ, ಹಾಗೂ ಕನ್ನಡ ಭಾಷಾ ವಿಷಯ ಪರಿಕಲ್ಪನೆ, ತರಗತಿಯಲ್ಲಿ ಹೊಸ ಹೊಸ ಬೋಧನಾ ವಿಧಾನಗಳು, ಮೌಲ್ಯಮಾಪನ ಕಲಿಕಾ ಫಲಗಳು, ಸಾಂದರ್ಭಿಕ ವ್ಯಾಕರಣ ಬೋಧನೆ, ಹಾಗೂ ನಮಗೆ ಅನೇಕ ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ ಬಗ್ಗೆನೂ ಕೂಡ ಅದರ ಬಗ್ಗೆನೂ ಕೂಡ ನಾವು ತಿಳಿಸಿಕೊಡುತ್ತೇವೆ. ಟೆಕ್ಸ್ಟ್ ಬುಕ್ ಯಾವುದು ಇಡಬೇಕು, ಯಾವುದು ಇಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸಿಕೊಡ್ತೇವೆ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಕಾರ್ಯಾಗಾರಕ್ಕಾಗಿ ಸಂಪರ್ಕಿಸಿ ಕಲಿಕಾ ಸುಗಮವನ್ನು. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.